ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ದೀಪಾನ್ಯ ಬ್ಲಾಗ್ಸ್. ಸೊ ನಾವಿವತ್ತು ಎಲ್ಲಪ್ಪ ಇದ್ದೀವಿ ಅಂದರೆ ಹೈದ್ರಾಬಾದ್ ನಿಯರ್ ಚಾರ್ಮಿನಾರ್. ಆ್ಯಕ್ಚುಲಿ ದೀಪಾವಳಿ ಹಬ್ಬಕ್ಕೆ ಹೈದ್ರಾಬಾದಿಗೆ ಬಂದಿದ್ದೀನಿ. ನಿನ್ನೆ ಬಂದ್ವಿ, ನಿನ್ನೆ ಏನು ವಿಡಿಯೋ ಎಲ್ಲ ಮಾಡಿಲ್ಲ. ಸೊ ಇವತ್ತು ಚಾರ್ಮಿನಾರ್ ಹತ್ರ ಲಕ್ಷ್ಮೀ ದೇವಸ್ಥಾನ ಇದೆಯಲ್ಲ, ಸೊ ಆ ದೇವಸ್ಥಾನ ಅದೇ ಭಾಗ್ಯಲಕ್ಷ್ಮಿ ಟೆಂಪಲ್. ಸೊ ಆ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಚಾರ್ಮಿನಾರ್ ಲಾಸ್ಟ್ ವಿಡಿಯೋಸ್ ನೋಡಿರ್ತೀರಾ, ಹೈದ್ರಾಬಾದ್ ವಿಡಿಯೋಸು. ಆವಾಗ ಚಾರ್ಮಿನಾರ್ ಹತ್ರ ಒಬ್ಬಳೇ ಇದ್ಲು, ಅಂದರೆ ಫ್ಯಾಮಿಲಿ ಜೊತೆ. ಸೊ ಇವತ್ತು ಇವತ್ತಿಬ್ಬರು ಜೊತೆಯಲ್ಲಿದ್ದೀರಿ ಚಾರ್ಮಿನಾರ್ ಹತ್ರ. ನೋಡಿ ಚಾರ್ಮಿನಾರ್. ಇಲ್ಲೆಲ್ಲ ಗಾಡಿ ವಾಕಿಂಗ್ ಅಲ್ಲೇ ಬರಬೇಕು ಚಾರ್ಮಿನಾರ್ ಹತ್ರ. ಕಾರೆಲ್ಲ ಎತ್ಕೊಂಡ್ಬಂದ್ಬಿಟ್ರೆ ಇಲ್ಲೆಲ್ಲ ಬರೋಕ್ಕೆ ಆಗಲ್ಲ. ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬರ್ಬೇಕು. ಗಾಡಿ ಆದರೆ ಆಲ್ಮೋಸ್ಟ್ ಚಾರ್ಮಿನಾರ್ ಹತ್ರವರೆಗೂ ಬಂದ್ಬಿಡ್ಬೋದು. ನೋಡಿ ಈ ಥರ ಇಲ್ಲೆಲ್ಲ ಪಾರ್ಕಿಂಗ್ ನೋಡಿಕೊಂಡು ನಿಲ್ಲಿಸ್ಕೋಬೋದು. ಬನ್ನಿ ಪಾರ್ಕಿಂಗ್ ಹಾಕ್ಬಿಟ್ಟು ಹೋಗೋಣ. ನೋಡಿ ಚಾರ್ಮಿನಾರ್ ಹತ್ರ ಬಂದು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದರೆ ಬಳೆಗಳು ತೊಗೊತಾವೆ. ಈ ಚಾರ್ಮಿನಾರ್ ಹತ್ರ ಇದೇ ಫೇಮಸ್ ಅಲ್ಲ, ಬಳೆಗಳು ಎಲ್ಲ. ಲಾಸ್ಟ್ ವಿಡಿಯೋಲ್ಲಿ ನೋಡಿರ್ತೀರ. ಯಾರ್ಯಾರು ನೋಡಿಲ್ಲ ಐ ಕಾರ್ಡಲ್ಲಿ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಫುಲ್ ವಿಡಿಯೋ ಕ್ರೇಜಿಯಾಗಿದೆ ಅದು. ನೋಡು ಫೋನಲ್ಲಿ ಐತಲ್ಲ ಫೋಟೋ. ಮೇಡಮು ಸ್ಯಾರಿ ಕಲರ್ಗೆ ಬ್ಯಾಂಗಲ್ ಬೇಕಂತ, ಅದಕ್ಕೆ ತಗೊತಾರೆ ಸಾಯಂಕಾಲ ರೆಡಿ ಆಗೋಕ್ಕೆ. ಸೇಮೆ ಸೈಜ್ ಕೇಳು. ಇದೊಂದ್ಸತಿ ಹಾಕಿ ನೋಡು. ಲೂಸಾ? ಏನೇ ಇಷ್ಟೊಂದು ಕಲರ್ ಆಯಿತು. ಓಪನ್ ಮಾಡಿದ್ದು, ಓಪನ್ ಮಾಡಿ ತೋರಿಸೋದು. ನೋಡಿ ಬ್ಯಾಂಗಲ್ ನೋಡಿ ಹಿಂಗಿದೆ. ಕಲರ್ ವಿತ್ ಕಲರ್ ಡು ಯು ವಾಂಟ್? ಕ್ರೇಜಿ. ತಗೋ, ಯಾವುದು? ಎರಡು ತಗೊಂಡಿದ್ದಾರೆ ಮೇಡಮ್ಮು, ಇನ್ನೂ ನೋಡ್ತಾ ಇದ್ದಾರೆ. ನೋಡಿ ಬ್ಯಾಂಗಲ್ಗಳು ನೋಡಿ ಹೆಂಗಿದಾವೆ ಅಂತ. ಚಾರ್ಮಿನಾರ್ ಹತ್ರ ಬ್ಯಾಂಗಲ್ಗಳೇ ಫೇಮಸ್ಸು. ಏನು ಬಜಾರ್ ಅಂತಾರಮ್ಮ? ಚೂಡಿ ಬಜಾರ್. ಚೂಡಿ ಬಜಾರ್. ಚೂಡಿ ಅಂದರೆ ಬ್ಯಾಂಗಲ್ಸ್. లాస్ట్ టైం మన అందరికీ తీసుకున్నా కదా ఇంట్లో లేడీస్. ಲಾಸ್ಟ್ ಟೈಮ್ ಎಲ್ಲರಿಗೂ ತೊಗೊಂಡಿದ್ರು. ಈ ಸತಿ ನಾವು ಆ್ಯಕ್ಚುಲಿ ಸುಮ್ಮನೆ ಒಂದೇ ಒಂದು ತೊಗೊಬೇಕು ಸ್ಯಾರಿಗೆ ಮ್ಯಾಚಿಂಗ್ಗೆ ಅಂತ ನೋಡ್ತಾ ಇದ್ದಾಳೆ. ಹಂಗೆ ನೋಡ್ತಾ ಇನ್ನೂ ಬೇಜಾರು ನೋಡ್ತಾ ಇದೆ. ನೋಡಿ ಗಾಯ್ಸ್, ಚಾರ್ಮಿನಾರ್ ಹತ್ರ ಬಂದ್ರಿ. ಇಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಫುಲ್ಲು ಸೆಟ್ಟೆಲ್ಲ ಹಾಕ್ಬಿಟ್ಟು ಮಸ್ತಾಗಿ ಮಾಡಿದ್ದಾರೆ. ಚೆನ್ನಾಗಿದೆ. ಸಖತ್ ಬಿಸಿಲಿದೆ ಗುರು. ಸಖತ್ ಅಂದರೆ ಸಖತ್ ಬಿಸಿಲು. ಕಣ್ಣು ತೆಗಿಯೋಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿಲಿದೆ. ಜನನೂ ಅಷ್ಟೇ ಸಿಕ್ಕಾಪಟ್ಟೆ ಇದ್ದಾರೆ ಆ ಕಡೆ ಎಲ್ಲ. ಸೊ ಇದೇ ದೇವಸ್ಥಾನ. ಇದರಿಂದ ದೇವ್ರು ಕಾಣಿಸುತ್ತೆ ನೋಡಿ. ಬನ್ನಿ ಹೋಗ್ಬಿಟ್ಟು ದೇವ್ರನ್ನ ನೋಡೋಣ. ಅಲ್ಲಿ ದೇವ್ರು ಕಾಣಿಸ್ತಿತ್ತಲ್ಲ, ದೇವ್ರು ಕಾಣಿಸ್ತೈತೆ ನೋಡಿ. ಇಲ್ಲಿಂದಾನೆ ದರ್ಶನ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ದೇವರಿಗೆ.
ಸೆಟ್ಟೆಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಚಾರ್ಮಿನಾರು ಹಿಂಗೆ ಬಂದರೆ ದೇವಸ್ಥಾನ ಮುಂದೆಗಡೆ ಫುಲ್ಲು ಸೆಟ್ ಹಾಕಿದ್ದಾರೆ. ಫುಲ್ ಕ್ಯೂ ಇದೆ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ಯೂ ಇದೆ ಒಳಗಡೆ. ಕ್ಯೂವಲ್ಲಿ ಬಂದು ದರ್ಶನ ಮಾಡ್ಕೊಳಕ್ಕೆ. ಬಟ್ ಇಲ್ಲಿಂದನೂ ಕಾಣಿಸ್ತಾ ಇದೆ ದೇವರು. ಬನ್ನಿ ಕ್ಯೂವಲ್ಲಿ ಹೋಗ್ಬೇಕಂತೆ, ಹೋಗೋಣ. ನೋಡಿ ಬ್ಯಾರಿಕೇಡ್ಸ್ ಹಾಕ್ಬಿಟ್ಟು ಈ ಥರ ಫುಲ್ಲು ಕ್ಯೂ ಮಾಡಿದ್ದಾರೆ. ರಾತ್ರಿ 7 o'clock ಮೇಲೆ ಬಂದರೆ ಫುಲ್ಲು 7 o'clock ಏನೋ ಆರತಿ ಇರುತ್ತಂತೆ. ಸೊ 7 ಮೇಲೆ ಬಂದರೆ ಫುಲ್ ಕ್ಯೂ. ಇದೆಲ್ಲ ತುಂಬೋಗಿರ್ತಾರೆ ಜನ. ಅದಕ್ಕೆ ನಾವು ಸಾಯಂಕಾಲ ಬೇಡ ಅಂದ್ಬಿಟ್ಟು ಇವಾಗೇ ಬಂದಿದ್ದೀವಿ. ಇವಾಗ ನೋಡಿ ಅಷ್ಟೊಂದು ಜನ ಇಲ್ಲ, ಸ್ವಲ್ಪ ಖಾಲಿ ಇದೆ. ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಹೋಗೋಣ. ಮಮ್ಮ ಹೋಗೋಣ. ಹಾಂ ಬಾ ಅಲ್ಲಿ ಬಿಡೋಣ. ಚಾರ್ಮಿನಾರ್ ಕೇವಲ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನೋಡಿ ಇದೆಲ್ಲ ಸಾಯಂಕಾಲ ಆದರೆ ಇಷ್ಟೆಲ್ಲ ರೌಂಡ್ ಹಾಕ್ಸ್ತಾರೆ. ಇಷ್ಟೆಲ್ಲ ರೌಂಡ್ ಹಾಕ್ಸಿ ಆಮೇಲಕ್ಕೆ ಈ ಲೈನಿಗೆ ಬಿಡ್ತಾರೆ. ಇವಾಗ ಡೈರೆಕ್ಟಾಗೇ ಇದೆ. ಫಸ್ಟು ದರ್ಶನ ಮಾಡಿಕೊಂಡು ಆಮೇಲಕ್ಕೆ ಚಾರ್ಮಿನಾರ್ ಒಳಗಡೆ ಹೋಗೋಣ. ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಸೊ ಆ್ಯಕ್ಚುಲಿ ನೈಟ್ ಸಕ್ಕತ್ತಾಗಿರುತ್ತೆ ಅನಿಸುತ್ತೆ. ನೋಡಿ ಲೈಟುಗಳು ಎಷ್ಟೈತೆ ಇಲ್ಲೆಲ್ಲ, ಫುಲ್ಲು ಲೈಟಿಂಗ್ಸೇ ಇದೆಲ್ಲ. ಲೈಟು ಬಿದ್ದರೆ ಇದು ಸಕ್ಕತ್ತಾಗಿ ಕಾಣಿಸುತ್ತೆ ಅನಿಸುತ್ತೆ. ನೋಡೋಣ, ಟ್ರೈ ಮಾಡೋಣ. ರಾತ್ರಿ ಬರೋಕ್ಕೆ ಟ್ರೈ ಮಾಡ್ತೀರಿ. ರಾತ್ರಿ ಬಂದರೆ ಲೈಟಿಂಗಲ್ಲಿ ಹೆಂಗೆ ಕಾಣಿಸುತ್ತೆ ಅಂತ ಇದೆಲ್ಲ ತೋರಿಸ್ತೀರಿ. ಬನ್ನಿ. ಸಖತ್ ಬಿಸಿಲು, ಕಾಲು ಸುಡ್ತೈತೆ. ಚಪ್ಪಲಿ ಬಿಟ್ಬಿಟ್ಟು ಹೋಗ್ಬಿಟ್ಟು ಫಸ್ಟು ಚಪ್ಪಲಿ ಹಾಕ್ಕೊಂಬಿಡ್ಬೇಕು. ಚಲೋ ಎಲ್ಲೋ ಹೇಳು, ಹೊಡ್ಬಾ ಫೋಟೋ ತೆಕ್ಕೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಲು. ನನಗಿಲ್ಲಿ ಕಾಲು ಸುಡ್ತಾಯಿತೆ. ಬಾ ಬೇಗ, ಕಾಲು ಸುಡ್ತಾ ಇಲ್ಲ ನಿಂಗೆ? ಕಾಲು ಸುಟ್ಟೋಗ್ತೈತೆ ನಂಗಿಲ್ಲಿ. ಬಾ ಬೇಗ, ಫಸ್ಟ್ ಚಪ್ಪಲಿ ಹಾಕೋಣ. ದರ್ಶನ ಮುಗಿಸ್ಕೊಂಡು ಚಾರ್ಮಿನಾರಿಂದ ಆಚೆ ಬಂದ್ರಿ. ಈ ಚಾರ್ಮಿನಾರಿಂದ ಹಿಂಗೆ ಆಚೆ ಬಂದರೆ ಇಲ್ಲಿ ನೋಡಿ ಫುಲ್ ಇಲ್ಲೆಲ್ಲ ಡೆಂಟಿಸ್ಟ್ ಶಾಪುಗಳು. ನಮ್ಮ ಕಡೆ ಅಲ್ಲಲ್ಲಿ ಡೆಂಟಿಸ್ಟ್ ಡಾಕ್ಟ್ರುಗಳು ಹೆಂಗಿರ್ತಾರೋ ಹಂಗೆ ಇಲ್ಲಿ ನೋಡಿ ಇದು ಡೆಂಟಿಸ್ಟ್ ಅಂಗಡಿ, ಅಲ್ಲೂ ಅಂಗಡಿ, ಅದು ಎಲ್ಲ ಅಲ್ಲಂಗಡಿಗಳೇ ನೋಡಿ. ಅಲ್ಲೊಂದು ಅಲ್ಲಂಗಡಿ, ಎಲ್ಲ ಪಕ್ಕದಲ್ಲೇ ಏನು ಬಲೆ ಮಾಡ್ಕೊಂಡು ನೋಡಿ. ಅಲ್ಲಿ ಒಂದು ಅಲ್ಲಂಗಡಿಗಳು ಬೆಜ್ಜಾನಿದ್ದಾವೆ ಗುರು. ಅವಾಗೆ ಬ್ಯಾಂಗಲ್ಸ್ನ ನೋಡ್ಬಿಟ್ಟು ಹೋಗಿದ್ರಿ, ತೊಗೊಂಡೋಗಿರಲಿಲ್ಲ. ಮತ್ತೆ ಬಂದು ಅದನ್ನೇ ಎತ್ಕೊತಾ ಇದ್ದಾಳೆ. ಅವಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಲ್ವ, ಸರಿ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹೋಗಿದ್ಲು. ನೋಡ್ಬಿಟ್ಟು ಯಾವ್ಯಾವ ಬೇಕೋ ಇವಾಗ ಅದನ್ನೇ ಮತ್ತೆ ಎತ್ಕೊತಾ ಇದ್ದಾಳೆ. ಹೋಗ್ಬಿಟ್ಟು ಏನೋ ಫೇಮಸ್ ಲಸ್ಸಿ ಸಿಗುತ್ತಂತೆ. ಫ್ಯಾನು, ಒಳ್ಳೆ ಗಾಳಿ. ಸೈಜ್ చాలా ಕಷ್ಟ ಸೈಜ್. ನೋಡಿ ಆಲ್ಮೋಸ್ಟ್ ಏನೇನೋ ತಗೊಂಡು ಬರ್ತಾ ಇದ್ದಾರೆ. ಜಸ್ಟ್ 500 ಇಷ್ಟೊಂದು. ಏನೇನು ತೊಗೊಂಡಮ್ಮ? ಬ್ಯಾಂಗಲ್ಸ್, ಹೇರ್ ಪ್ರಿಂಟ್ಸ್, ಸಾರಿ ಪ್ರಿಂಟ್ಸ್ ಎಲ್ಲ ಮಸ್ತಾಗಿದ್ದಾವೆ. ಎಲ್ಲ 50 rupees 100 rupees ಅಷ್ಟೇ. ಚೆನ್ನಾಗಿದ್ವು. ಚಲೋ ಬನ್ನಿ ಹೋಗೋಣ. ನೋಡಿ ಇಲ್ಲೇ ನನ್ನ ಗಾಡಿ ಪಾರ್ಕಿಂಗ್ ಪಕ್ಕ ಒಂದು ಪರ್ಲ್ ಶಾಪ್ಸ್ ಇತ್ತು. ಬಂದಿದ್ದೀವಿ. ಹೈದ್ರಾಬಾದಲ್ಲೆಲ್ಲ ಪರ್ಲ್ಸ್ ಗೊತ್ತಲ್ಲ, ಒರಿಜಿನಲ್ ಸಿಗುತ್ತೆ, ಸಗದಾಗಿರುತ್ತೆ ಅಂತ. ಸೊ ನಮ್ಮ ಆಂಟಿಗೆ ಬೇಕು ಅಂತ ತೊಗೊಳಕ್ಕೆ ಬಂದಿದ್ದಾಳೆ. ಫೋನ್ ಮಾಡ್ತಾ ಇದ್ದಾಳೆ ಏನೇನು ಬೇಕು, ಏನೇನು ತೊಗೊತಾಳೆ ನೋಡೋಣ. ನೋಡಿ ಎಲ್ಲ ಪರ್ಲ್ ಸೆಟ್ಸ್. పింక్ పర్ల్ ఉంది, ఒకటి వైట్ పర్ల్ ఉంది.
ఇది కూడా కమ్మలు చూడండి. ఇది కొంచెం గ్రాండ్ आपको यंगस्टर्स के लिए चाहिए एजेड के लिए चाहिए? हम लोग सब शेयर करते हैं. वैसा नहीं मैडम, क्योंकि ये क्या है अम्मा यंगस्टर्स पे मीको ज़्यादा समय अच्छा का लगता है. ಹಾಂ एजेड पर्सन्स के लिए ये सिंपल हाँ. सुआ अच्छा लगता है. ಓ ఇదంతా ఎక్స్చేంజ్ youngsters కక్కేದು కి బాగుంటది ఓ. అంట. सेम में यूज कर मेरा- सकते हैं सर. मेरा पर्सनली आंटी- కొంచెం अगर ఏజ్ मौका देना है వాళ్ళకి तो ఇట్లా బాగుంటదంట. कुछ लगा मैडम डिफरेंस दोनों में? ఏ కిतना 800 ఏ 325. 25 आपको ఓకే ये सब दोनों के ऊपर पहले इसके ऊपर चाहिए सर. అంటే अकॉर्डिंग टू क्वालिटी कॉस्ट वाज देयर. इसमें आपको सबसे फाइन क्वालिटी चाहिए तो ये ఉంది. ठीक है చూడండి ఇది. कि क्वालिटी में प्राइस 1500 का ले लें. ये कितना 105. 10.5 బాగుంటుంది. Polished మంచిగా. ओके इसमें आपको सबसे महंगा चाहिए तो सौची बसरा आता है. हाँ 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 उसका स्टार्टिंग 1 लाख रुपए से. ओके ये देखिए सर, ये फर्स्ट स्टेज ऑफ कोयल मोती ऐसा आता है. Okay. ये शेल है जिसमें से कोयल्स आता है. हाँ 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 उसके बाद में 3 स्टेज होता है, बॉइलिंग, ब्लीचिंग, पॉलिशिंग. उसके बाद में शेप्स में क्वालिटी में कन्वर्ट करते हैं. ओके जितना अच्छा क्वालिटी लेंगे उतना अच्छा कॉस्ट आएगा. हाँ. जितना लो क्वालिटी लेंगे उतना लो Low cost. cost रहेगा. रोड साइड ठीक है, ठीक इसमें ये जो लगा हुआ है गुड क्वालिटी. చిన్న Okay. స్టాల్స్ లాగా. ఇది इसमें और फाइन चाहिए और फाइन लगा देते हैं. नॉर्मल चाहिए नॉर्मल हाँ. పల్స్ ఇక్కడ చూడండి పల్సెస్. आप ये लीजिए, ये 22 का है, ये Okay. 35 का है. ओके ओके ये दोनों के पल्स पर डिफरेंस देख सकते हैं आप खुद. పల్స్. నాకు చాలా బాగా ओके जैसा क्वालिटी लेंगे वैसा वो कितना वो ये वाला 6500 का सेट है. 6500 स्पेशली फॉर फिंगरिंग का होता है ये पुल्स. ये वाला होता है सर, उसको ड्रिल करके हमने पैटर्न किया हुआ है. ओके టూ కలర్స్ ఇచ్చారు. वो अनोल्ड Okay. पुल्स आता है, ये कैरेट के ऊपर सेल करते हैं. ओके అదే అది ఇది ఎక్కువ. ತೋರಿಸು ಕಾಲ್ ಹಿಯರಿಂಗ್ ಈ ಕಡೆ ತೋರಿಸು ಎರಡು ಚೆನ್ನಾಗಿದೆ ಯಾವ್ದು ಬೇಕು ನೋಡಿ ಯಾವ್ದು ತೊಗೊಂತೀಯ ಯಾವುದಾದ್ರೂ ತಗೋ ಎರಡೂ ಚೆನ್ನಾಗಿದೆ సో గైస్ పల్స్ అంతా తీసుకున్నాము. తీసుకొని వచ్చి అక్కడ ఇక్కడ వచ్చేసరికి టైర్డ్ అయిపోయింది. సో ఏమైనా తాగుదాము అనేసి లస్సీ తాగుదామని. సో లస్సీ అంటే చార్మినార్లో ఫేమస్ తెలిసిందే. తాగాలి. సో ఈ గేమ్ చాలా సో వెళ్ళి లస్సీ తీసుకొని తాగి కొంచెం రిలాక్స్ అయ్యి మళ్ళీ బయలుదేరదాం. చలో babe, you wanna have lassi? The best lassi, the best faluda. ఇక్కడ బిర్యానీ కూడా ఫేమస్, బట్ we are not having biryani. ఓన్లీ లస్సీ Only lassi because సాయంత్రం లక్ష్మీ పూజ ఉంది. సో నో బిర్యానీస్ అండ్ ఆల్ టుడే. తర్వాత వద్దాం, ఇంకా 2 days ఉంది. ఇప్పటికైతే లస్సీ ఆర్ ఫలూదా. చలో లెట్స్ హ్యావ్. एक लस्सी एक फलूदा So this is lassi and this is faluda. ಏನೋ ಡಿಫ್ರೆಂಟಾಗಿ ಕೊಟ್ಟವ್ರೆ ನಮ್ಮ ಕಡೆ ಎಲ್ಲ ಲಸ್ಸಿ ಅಂದರೆ ಏನೋ ಬರೀ ಕರ್ಡ್ ಏನೇನೋ ಇದೆ ನೋಡಿ ಬಾದಾಮ್ ದ್ರಾಕ್ಷಿ Koa. ಗೋಡಂಬಿ ಕೋವಾ ಎಲ್ಲ ಇದೆ You have to mix it. Mix ಮಾಡ್ಬೇಕಾ? ಅದಕ್ಕೆ ಸ್ಪೂನ್ ಇಚ್ಚಿದ್ರು. ಐಸ್ ಕ್ರೀಮ್. ಕಳ್ಬೇಕಾ ಇದು ಅದು ಐಸ್ ಕ್ರೀಮ್. ಏನೇನೋ ಮಾಡ್ಬೇಕಂತೆ ಗುರು ಮಾಡ್ತಾ ಇದ್ದೀನಿ ಇದು ತಿನ್ಬಿಟ್ಟು ನೋಡೋಣ ಹೆಂಗೈತೆ ಅಂತ ಯು ವಿಲ್ ಲವ್ ಇಟ್. ಹಾಂ ಯು ವಿಲ್ ಲವ್ ಇಟ್. ತಿನ್ಲಾ ఇది వచ్చేసి ఫలూదా. సబ్జా సీడ్స్, చియా సీడ్స్, ఫ్లేవర్స్ అన్నీ Hey. ఉన్నాయి. ತಿನ್ನು ನೋಡೋಣ ಗೈಸ್ ಹೆಂಗಿದೆ How is it, babe? ಆಗಿದೆ ಡಿಫ್ರೆಂಟ್ ಆಗಿದೆ ಅಲ್ಲಿ ಬರೀ ಲಸ್ಸಿ ಕುಡಿತಾ ಇರಿ ಲಸ್ಸಿ ಐಸ್ ಕ್ರೀಮು ಬಾದಾಮು This ಕೋವಾ is ಎಲ್ಲ specialty of Shadam. 100 rupees one lassi 100 rupees one faluda It is worth the price. Mix చేయి, కింద నుంచి మిక్స్ చేయి.
మిక్స్ ఇట్ ఫ్రమ్ డౌన్ అట్లా. మాకు సీట్ లక్కీగా దీని పక్కనే దొరికింది, లేదంటే ఎక్కడెక్కడో కూర్చోాలి. ఎంత వెయిటింగ్, అన్ని వెయిటింగ్ ఇక్కడ. యాక్చువల్గా నాకు బిర్యానీ తినాలని, సో అది తినలేము కాబట్టి ఫలూదా. ಇದರಲ್ಲೂ ಅಷ್ಟೇ ನೋಡಿ, ಫುಲ್ಲು ಚಿಯಾ ಸೀಡ್ಸು, ಐಸ್ ಕ್ರೀಮ್, ಬಾದಾಮ್, ದ್ರಾಕ್ಷಿ, ಕೋವಾ ಎಲ್ಲ ಹಾಕೋದು. ಫುಲ್ಲು ಮಿಕ್ಸ್ ಮಾಡ್ತಾವಳೆ. స్టమక్ ఫుల్, ఇంకా ఏమంటారు హెల్దీ కూడా యాక్చువల్లీ. ఇంకేం ప్రిజర్వేటివ్స్ లాంటివి ఏం లేవు. మళ్ళీ ఫలూదా ఇక్కడ జనరలీ ఫలూదా అంతా సమ్మర్లోనే అమ్ముతారు కదా ఎక్కడైనా. కానీ షాదాబ్లో 365 days. I love it. ಶಾದಾಬ್ ಸ್ಪೆಷಲ್ ಲಸ್ಸಿ ಫಲೂಡಾ. ಚಲೋ ತಿಂದ್ಬಿಟ್ಟು ಆಮೇಲೆ ಸಿಗ್ತೀವಿ ನಾವು. ಓಕೆ ಬನ್ನಿ, ಫುಲ್ಲು ಕಂಪ್ಲೀಟ್ ಮಾಡೋಣ. ಓಕೆ ಗಾಯ್ಸ್, ಫಲೂಡಾ ಎಲ್ಲ ತಿಂದ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಇವಾಗ ದೀಪಾವಳಿ ಪೂಜೆ ಎಲ್ಲ ಮಾಡಿ ಪಟಾಕಿ ಹೊಡಿಬೇಕು. ಸೊ ಈ ವಿಡಿಯೋ ಲೆಂತ್ ಆಗುತ್ತೆ, ಅದು ನೆಕ್ಸ್ಟ್ ವಿಡಿಯೋಲ್ಲಿ ತೋರಿಸ್ತೀರಿ. ಸೊ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್ ಕೇರ್.